ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಬದನೆಕಾಯಿಂದ ಎಣಗಾಯಿ ಪಲ್ಯ ಮಾಡುವ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ 1 ಚಮಚ, ಕೊತ್ತಂಬರಿ 2 ಚಮಚ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಚೂರು ಚಕ್ಕೆ, ಬೆಳ್ಳುಳ್ಳಿ, 1 ಟೊಮೆಟೊ ಹಣ್ಣು, ಈರುಳ್ಳಿ, ಹಸಿಮೆಣಸಿನಕಾಯಿ, ಮತ್ತೊಂದು ಗಡ್ಡೆ ಬೆಳ್ಳುಳ್ಳಿ ಬೇಕು, ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಬೀಜ. ಈಗ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕೋದು, ಆಮೇಲೆ ಒಗ್ಗರಣೆ ಬೇಕು. ಚಕ್ಕೆ, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕಿ ನೈಸಾಗಿ ಪೇಸ್ಟ್ ಮಾಡೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಬದನೆಕಾಯಿ ಫ್ರೈ ಆಗಲಿ ಇದರಲ್ಲಿ. ಶೇಂಗಾವನ್ನು ಫುಲ್ಲು ಹೊಡೆಯವು ಡ್ರೈ ಆಗಿ, ಆಮೇಲೆ ಪುಡಿ ಮಾಡ. ಶೇಂಗಾವನ್ನು ಪುಡಿ ಮಾಡೋದು. ಇದನ್ನು ನೀರು ಹಾಕಿ ಪೇಸ್ಟ್ ಮಾಡ. ಶೇಂಗಾ ಪುಡಿಯನ್ನು ಈ ಬೀಸಿದ್ದಕ್ಕೆ ಪೇಸ್ಟಿಗೆ ಮಿಕ್ಸ್ ಮಾಡ. ಸ್ವಲ್ಪ ತಿರುವು ಹಾಕೋದು. ಈಗ ಎಣ್ಣೆ ಫಸ್ಟು, ಸ್ವಲ್ಪ ಉದ್ದಿನಬೇಳೆ 1 ಚಮಚ, 1 ಚಮಚ ಸಾಸಿವೆ, ಈಗ ಈರುಳ್ಳಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ 3 ಫ್ರೈ ಮಾಡಿ. ಸ್ವಲ್ಪ ಚೂರು ಉಪ್ಪು ಹಾಕೊಂಡು ಕಲ್ಸ್ಕೊಳ. ಈಗ ಈ ಬದನೆಕಾಯಿ ಒಳಗೆ ಇದನ್ನ ಸರಿಯಾಗಿ ತುಂಬ. ಈಗ ಒಂದೊಂದನ್ನೇ ಇದ್ರೊಳಗೆ ಇಡ. ಇಷ್ಟು ಮಸಾಲೆಯನ್ನು ಇದಕ್ಕೆ ಹಾಕ. ಈಗ ಎಷ್ಟು ಬೇಕಷ್ಟು ನೀರು ಹಾಕಿ. ಇಷ್ಟು ಮಾಡಿದ್ರೆ ಬದನೆಕಾಯಿ ಎಣಗಾಯಿ ರೆಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.